ಶ್ರೇಯಸ್ ಅವರು ಮದುವೆ ಆಗೋ ಹುಡುಗಿ ಹೇಗಿರ್ಬೇಕು ಅಂತಂದ್ರೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕು ಅಂತ? ಸಿ ಮೇಡಮ್, ನಮ್ದು ಒಂದೇ ಏನಂದ್ರೆ ನಮ್ದು ಇದು ಯಾರೇ ಹುಡುಗಿರು ಅನ್ಕೊಂಡು ಇದು ಒಳ್ಳೆ ಪಾಯಿಂಟ್ ನೀವು ಹೇಳಿದ್ದು. ಬೈಕ್ ಕೊಂಡ್ರು ಬೇಜಾರಿಲ್ಲ, ಬೈಕ್ ಇಷ್ಟ ಆಗಿದೆ ನೋಡ್ಬೇಡಿ, ಇರೋ ಸತ್ಯ ಹೇಳ್ತೀನಿ. ಪ್ರತಿಯೊಬ್ಬ ಹುಡುಗ, ಜೆನ್ಯೂನ್ ಹುಡುಗ, ಗಂಡಸು ಅಂತ ಯಾರಿದಾನೋ ಅವ್ರಿಗೆ ಇಷ್ಟ ಹುಡುಗಿ ಅಂತ ಹೇಳಿದ್ರೆ ನೋಡಕ್ಕೆ ಒಂದು ರೇಂಜ್ ತಕ್ಕಮಟ್ಟಿಗೆ ಚೆನ್ನಾಗಿರ್ಬೇಕು, ಗೌರವಿಸ್ಬೇಕು, ತಂದೆ ತಾಯಿನ ಗೌರವಿಸ್ಬೇಕು, ಮನೆತನ ಗೌರವಿಸ್ಬೇಕು, ಬಿಹೇವ್ ಮಾಡಬೇಕು, ಚೆನ್ನಾಗಿ ಮಾತಾಡಬೇಕು, ಹೇಳಿದ್ನ ಅರ್ಥ ಮಾಡ್ಕೋಬೇಕು. ಅಂದ್ರೆ ಹೇಳಿದ್ ಎಲ್ಲ ಮಾಡ್ಬಿಟ್ಟು ನಿಮ್ಗೇನು ಮಾಡಲ್ಲ ಅಂತ ಹೇಳ್ತಿಲ್ಲ. ನಾವು ಹುಡುಗರು ನೋಡ್ಕೋತೀವಿ, ಚೆನ್ನಾಗೆ ಏನು ಬೇಕೋ ಕೊಡಿಸ್ತೀವಿ, ಏನು ಬೇಕೋ ಮಾಡ್ತೀವಿ. ನಾವು ಪ್ರೀತಿ ಹೇಗೆ ನಮ್ಮ ತಂದೆ ತಾಯಿಗಳ ಮನೇಲಿ ಜೀವನ ನೋಡ್ಕೊಂಡ್ಬಂದು ನಮಗೆ ಹೋಗ್ಬಿಟ್ಟು ಪಬ್ಬಲ್ಲಿ ನಾನು ಫುಲ್ ಬಾಟ್ಲಿ ಕುತ್ಕೊಂಡು ಕುಡಿದು ಡ್ಯಾನ್ಸ್ ಮಾಡ್ತೀನಿ ಬೇಡ. ನಾನು ತುಂಡು ಬಟ್ಟೆ ಹಾಕ್ತೀನಿ, ಇಷ್ಟಿಷ್ಟು ಬಟ್ಟೆ ಹಾಕ್ತೀನಿ. ಬಟ್ಟೆ ಫ್ರಾಕ್ ಹಾಕೋದು, ಸ್ಕರ್ಟ್ ಹಾಕೋದು, ಒಂದು ವೆಲ್ ಮ್ಯಾನರ್ಡ್ ಇರಬೇಕು. ಎಲ್ಲೆಲ್ಲಿ ಹೆಂಗೆ ಇರ್ಬೇಕು, ಓಕೆ. ಹೆಂಗೆಂಗೋ ಅಂದ್ರೆ ಆಗಲ್ಲ. ಅದು ಕೆಲವು ಹುಡುಗರು ಓಕೆ ಅನ್ನೋದು ಈಗ ಬಿಟ್ಟಿದ್ರೆ ಸೊಸೈಟಿ ಆಗ ಇದು ಇಂಡಿಯನ್ ಕಲ್ಚರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದ್ರ ಬಗ್ಗೆ ಈ ಜೆನ್ಸಿ ಕಿಡ್ಸ್ ಇವತ್ತೇನು ಮಾಡ್ತಾರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಇನ್ಫ್ಲೂಯೆನ್ಸಸ್ ಅಂತ ಹೇಳ್ತಾರಲ್ಲ, ಯಾರು ಇನ್ಫ್ಲೂಯೆನ್ಸಸ್? ಬಟ್ಟೆ ಬಿಚ್ಕೊಂಡು ಡ್ಯಾನ್ಸ್ ಮಾಡಿ ಇನ್ಫ್ಲೂಯೆನ್ಸಸ್? ಹೇಳೋರಿಗೆ ಭಯ ಇದೆ ಮೇಡಮ್. ನನಗೆ ಭಯ ಇಲ್ಲ, ನನಗೆ ನೆಸೆಸರಿನೇ ಇಲ್ಲ. ಆ್ಯಂಡ್ ಐ ಆಮ್ ನಾಟ್ ಎನ್ ಬಾದರ್ಡ್. ತುಂಬ ಜನ ಹುಡುಗರು ಗಂಡಸಾಗಿ ಫಸ್ಟ್ ಇರಬೇಕು, ಅವಾಗ ಕರೆಕ್ಟಾಗಿ ಹುಡುಗಿರು ಇರ್ತಾರೆ. ಹುಡುಗರಲ್ಲಿ ಗಂಡಸಾಗಿಲ್ಲ, ಅದಕ್ಕೆ ಹುಡುಗಿರು ಹೆಂಗೆ ಬೇಕು ಹಂಗೆ ಆಟ ಆಡ್ತಾರೆ ಅಷ್ಟೇ. ಪ್ರತಿಯೊಬ್ಬ ಹುಡುಗನೂ ಒಂದು ಹುಡುಗಿಗೆ ಮಾತು ಕೊಟ್ಟರೆ ನಿನ್ನ ಜೊತೆ ಇರ್ತೀನಿ ಅಂತ ಹೇಳಿದ್ರೆ ಕರೆಕ್ಟಾಗಿ ಇರಬೇಕು, ಮನ್ಸಾರೆ ಇರಬೇಕು. ಈ ಹುಡುಗಿ ಜೊತೆ ಬೇಡ, ಆ ಹುಡುಗಿ ಜೊತೆ ಹೋಗೋದಲ್ಲ, ಹುಡುಗಿನೂ ಕರೆಕ್ಟಾಗಿರ್ಬೇಕು. ಹಂಗಿದ್ದಾಗ ನಮ್ಮ ಸೊಸೈಟಿ ಇಂಪ್ರೂವ್ ಆಗುತ್ತೆ. ಆ ಥರ ಹುಡುಗಿ ಇಷ್ಟಪಡ್ತೀನಿ, ಕರೆಕ್ಟಾಗಿರೋ ಹುಡುಗಿ ಇಷ್ಟಪಡ್ತೀನಿ. ಹೇಳಿದಾಗ ಅರ್ಥ ಮಾಡ್ಕೋಬೇಕು, ಇಲ್ಲ ಇಷ್ಟ ಆಗಿಲ್ವಾ, ಯಾಕೆ ಅಂತ. ಏನು ಆಗಲ್ಲ, ಇಲ್ಲ ನಾನು ಅಪ್ಪನ ಮನೆಗೆ ಹೋಗ್ತೀನಿ, ಹೋಗಮ್ಮ ಅಂತ ಹೇಳ್ತೀನಿ. ಐ ವಾಂಟ್ ದ ಗರ್ಲ್ ಟು ಬಿ ಮೇಡಮ್. ಬಗ್ಗದಲ್ಲ, ಕಮ್ಯುನಿಕೇಟ್ ಮಾಡೋಕು. ಬಗ್ಗದಲ್ಲ ಹುಡುಗಿ ಆಟಕ್ಕೆಲ್ಲ ಸುಮ್ಮನೆ ಕೂರಕ್ಕಾಗಲ್ಲ. ನಾನೇನು ಆಟ ಆಡ್ತಾ ಇಲ್ವಲ್ಲ. ಹುಡುಗಿ ನಿನಗೆ ಗೌರವಿಸೋದು, ನೀವು ಪ್ರೀತಿಯಿಂದ ಸೀರೆ ಹಾಕೊಂಡು ಗೌರವಪೂರ್ವಕವಾಗಿದೆ, ಅದಕ್ಕೆ ನಿಮ್ಮಲ್ಲಿ ಗೌರವ ಇದೆ. ಎಲ್ಲ ಹೇಳ್ತಾರೆ ಏನು ಹಾಕೊಂಡ್ಬಿಟ್ರೆ ಗೌರವಿಸಲ್ಲ ಅಂತಲ್ಲ, ಹಾಕೊಂಬರೋ ರೀತಿ ಹಾಕೊಂಬನ್ನ ಮಾತಾ ಗೌರವಿಸ್ತೀನಿ, ನಡ್ಕೊಳ್ಳೋ ರೀತಿ ಇರುತ್ತೆ. ಸುಮ್ಮನೆ ಸೊಸೈಟಿ ಮುಂದೆ ಬೆಳಿಗ್ಗೆ ದೇವಸ್ಥಾನ ಮುಂದೆ ದೇವ್ರ ಫೋಟೋ ಹಾಕೊಂಡು ಮುನ್ನಾಮ ಹಾಕೊಂಡು ನಾನು ಇದಂತ ಹೇಳೋದು, ಬೇರೆ ಕಡೆ ಮಾಡೋದೆಲ್ಲ ಎಲ್ಲ ಗೊತ್ತಿರುತ್ತೆ. ಬೇಡ, ಯಾಕೆ ಬಿಡಿ ಇಂಟರ್ವ್ಯೂ. ಸೊ ಒಳ್ಳೆ ಹುಡುಗಿ ಇಷ್ಟಪಡ್ತೀವಿ. ಯಾರಾದ್ರೂ ಆತರ ಹುಡುಗಿ ಇದ್ರೆ ಅಪ್ಲಿಕೇಶನ್ ಹಾಕ್ಬೋದು. ಸಿಂಗಲ್ ಅಂತ ಬೇರೆ ಡಿಕ್ಲೇರ್ ಮಾಡ್ಬಿಟ್ಟಿದ್ದಾರೆ. ಸೊ ಹೀಗಾಗಿ ಇನ್ನು ಶ್ರೇಯಸ್ ಅವರು ಈ ಲವ್ ವಿಷಯ ಅಂತ ಬಂದ್ರೆ ಹೆಂಗೆ ಅಂದ್ರೆ ಜಾಸ್ತಿ ಎಕ್ಸ್ಪ್ರೆಸಿವ್ ಅಥವಾ ಸ್ವಲ್ಪ ಶೈ ನೇಚರ, ರೊಮ್ಯಾಂಟಿಕ್ ಹೆಂಗೆ ಅಂತ ನಿಮ್ಮ ಹುಡುಗಿ ಎರಡು ಎಕ್ಸ್ಪೀರಿಯನ್ಸ್ ಇದೆಯಲ್ಲ? ಲವ್ ಮಾಡಿ ಲವ್ ಅಲ್ಲಿ ಹೆಂಗಿರ್ತೀನಿ ನನಗೆ ಮರ್ತೋಗಿದೆ ತುಂಬಾ, ನಿಜ ಹೇಳ್ಬೇಕಂದ್ರೆ. ಲವ್ ಅಲ್ಲಿ ಹೆಂಗಿರ್ತೀನಿ ತುಂಬಾ ನಿಜವಾಗ್ಲೂ. ಅಂದ್ರೆ ತುಂಬಾ ಗ್ಯಾಪ್ ಆಗಿದ್ಯಾ ಎರಡು ಬ್ರೇಕಪ್ ಆಗಿ? ತುಂಬಾ ಗ್ಯಾಪ್ ಆಗಿದೆ. ಎಷ್ಟು ವರ್ಷದಿಂದ ಹಂಗೆ ಸಿಂಗಲ್ ಆಗಿದ್ದೀರಾ? 3-4 ವರ್ಷ ಸಿಂಗಲ್ ಆಗಿದ್ದೀನಿ. ಓ ಹೌದಾ? ಇವಾಗ ನೀವ್ ಹೇಳೋ ಪ್ರಕಾರ ಏನ್ ಕೇಳಿ ಕ್ವಶನ್ ನಿಮ್ದು? ಅದೇ ಹೆಂಗೆ ನಿಮ್ ನೇಚರ್ ಲವ್ ಅಲ್ಲಿ ಜಾಸ್ತಿ ಎಕ್ಸ್ಪ್ರೆಸಿವ್ ಅಥವಾ ನನಗೇನಂದ್ರೆ ಹುಡುಗಿಗೆ ರೋಸ್ ಕೊಡು ಅದೆಲ್ಲ ಇಲ್ವಾ? ಬಟ್ ಆಕ್ಚುಲಿ ಹುಡುಗಿರ್ಗೆ ಅದೇ ತಾನೇ ಇಷ್ಟ ಆಗುತ್ತೆ. ಅದೇ ಇಷ್ಟ ಹುಡುಗಿರ್ಗೆ, ರಿಯಾಲಿಟಿಗಿಂತ ಇದು ರೋಸ್ ಕೊಡೋದು ಇಷ್ಟ. ನನ್ ಒಂದೇ, ನಿನ್ಗೆ ಏನ್ ಬೇಕು ನಾನು ಹೇಳ್ತೀನಿ, ನಿನಗೆ ಕಷ್ಟ ಅಂತ ಹೇಳ್ತೀನಿ, ನಿನ್ಗೆ ಏನೋ ತೊಂದರೆ ಆಯ್ತು ಹೇಳ್ತೀನಿ, ಫ್ಯಾಮಿಲಿಗೆ ಏನೋ ತೊಂದರೆ ಆಯ್ತು ಅಂತ ಹೇಳ್ತೀನಿ. ಇದು ನಂದು ಅಂದ್ರೆ ಎಮೋಷನಲ್ ಸಪೋರ್ಟ್ ಕೊಡ್ತೀರಾ. ಬಟ್ ಈ ತರ ಹೂವು ಅದೆಲ್ಲ ಕೊಟ್ಟು ಇಂಪ್ರೆಸ್ ಮಾಡೋಣ, ಅದು ಕೊಡೋಣ. ಅಂದ್ರೆ ಏನಂದ್ರೆ ಈ ಫಿಲಮ್ ಅಲ್ಲಿ ತೋರ್ಸೋದು ಫಿಲಮ್ಗೋಸ್ಕರ ಸೂಕ್ತ ಅಷ್ಟೇ, ಸುಮ್ಮನೆ ಇಂಪ್ರೆಸ್ ಮಾಡಕ್ಕೆ. ಅದನ್ನ ಫಿಲಮ್ ರಿಯಾಲಿಟಿ ಅನ್ಕೋಬಿಡಿ, ಫಿಲಮ್ ಅಲ್ಲಿ ತೋರ್ಸೋ ರಿಯಾಲಿಟಿ ಅನ್ಕೋಬಿಡಿ. ಅಲ್ಲಿ ಇವಾಗ ಏನಂದ್ರೆ ಅರ್ಧ ಜನ ಎಲ್ಲೋ ಫೋಟೋ ಹಾಕಿರ್ತಾರೆ, ಎಲ್ಲೋ ಟ್ರಿಪ್ ಹೋಗ್ತಾರೆ, ನೋಡಿ ಅವ್ರು ಟ್ರಿಪ್ ಹಾಕಿದ್ದಾರೆ, ಈ ಬ್ಯಾಗ್ ಏನಂದ್ರೆ ರಿಯಾಲಿಟಿ ಬೇರೆ ಇರುತ್ತೆ. ಫೋಟೋ ನೋಡಿದಾಗ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಡಿಫ್ರೆಂಟ್ ಆಗಿ, ರಿಯಾಲಿಟಿ ಬೇರೆ ಇರುತ್ತೆ. ರಿಯಾಲಿಟಿ ಬದುಕಬೇಕು. ಆಮೇಲೆ ಐ ವಿಲ್ ಸ್ಟ್ಯಾಂಡ್ ಬೈ ದ ಪರ್ಸನ್. ಸುಮ್ಮನೆ ಇಂಗ್ಲಿಷ್ ಲವ್ ಮಾಡಲ್ಲ ನಾವು, ಅಪ್ಪಟ ಕನ್ನಡ ಪ್ರೀತಿ ಮಾಡೋದು ನಾವು. ದಟ್ ಇಸ್ ವಾಟ್ ಐ ಡು. ಎಸ್. ಇನ್ನು ಇಂಡಸ್ಟ್ರಿಯಲ್ಲಿ ನಿಮ್ಗೆ ಫೇವ್ರೆಟ್ ಹೀರೋ ಹೀರೋಯಿನ್ ಯಾವುದು, ಮತ್ತೆ ನಿಮ್ಮ ಫೇವ್ರೆಟ್ ಮೂವಿ ಯಾವುದು ಅಂತ? ಫೇವ್ರೆಟ್ ಮೂವಿ, ಆಲ್ ಟೈಮ್ ಫೇವ್ರೆಟ್ ಮೂವಿ, ಆಲ್ ಟೈಮ್ ಫೇವ್ರೆಟ್ ಮೂವಿ ನಮ್ದು ತುಂಬಾ ಇಷ್ಟಪಡೋದಂದ್ರೆ ವಿಷ್ಣು ಸರ್ದು ಅವಾಗ ಒಂದು ಸೀಸನ್ ಬಂತಲ್ಲ, ಯಜಮಾನ, ಜಮೀನ್ದಾರ್, ಫ್ಯಾಮಿಲಿ ಓರಿಯೆಂಟೆಡ್ ಮೂವಿಗಳು. ಆ ಥರ ತುಂಬ ಇಷ್ಟ. ಅದ್ಬಿಟ್ಟು ಫೇವ್ರೆಟ್ ಹೀರೋ ಮತ್ತೆ ಹೀರೋಯಿನ್? ಫೇವ್ರೆಟ್ ಹೀರೋ ವಿಷ್ಣು ಸರ್. ಹೀರೋಯಿನು ನನಗೆ ತುಂಬ ಆ ಥರ ಇಷ್ಟಪಟ್ಟಿದ್ದೆ. ಹೀರೋಯಿನ್ ಒನ್ ಟೈಮಲ್ಲಿ ಯಾರು ಕನ್ನಡದಲ್ಲ? ಕನ್ನಡದಲ್ಲಿ ಹೇಳಿ. ಕನ್ನಡದಲ್ಲಿ ನಂಗೆ ಎಕ್ಸ್ಟ್ರೀಮ್ ಆ ಥರ ಇಷ್ಟಪಟ್ಟ ಹೀರೋನ್ ಅಂತ ಯಾರು ಇಲ್ಲ. ಯಾರು ಇಲ್ವಾ? ಆಯ್ತು, ಬೇರೆ ಲ್ಯಾಂಗ್ವೇಜ್ ಅಲ್ಲಿ ನಂಗೆ ಅವಾಗ ಒಂದು ಟೈಮ್ ಐಶ್ವರ್ಯ ಸಕ್ಕಪಟ್ಟೆ ಇಷ್ಟ. ಐಶ್ವರ್ಯ ಸಖತ್ ಇಷ್ಟ ಒಂದು ಟೈಮಲ್ಲಿ. ಸೊ